ನಮ್ಮ ಮಂಡ್ಯ ಜಿಲ್ಲೆಯ ಹಾಗೂ ಸುತ್ತಮುತ್ತಲಿನ ರೈತ ಕುಟುಂಬಗಳ ಸ್ನೇಹಿತರೆ. ನಮ್ಮ ಮಂಡ್ಯದ ಮಣ್ಣು ನಮ್ಮ ಕೃಷಿ, ನಮ್ಮ ಜೀವನದ ಆಧಾರ. ಕಾವೇರಿ ಮಡಿಲಲ್ಲಿ ಬದುಕುತ್ತಿರುವ ರೈತಾಪಿ ವರ್ಗದ ಹಲವಾರು ದಶಕಗಳ ಕನಸು ನನಸಾಗಿ ಅದರ ಮೊದಲ ಹಬ್ಬವಾದ ಬೃಹತ್ ಕೃಷಿ ಮೇಳ ಅಭೂತಪೂರ್ವ ಯಶಸ್ಸಿನೊಂದಿಗೆ ಸಂಪನ್ನಗೊಂಡಿದೆ. ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದೂರದೃಷ್ಟಿಯ ಫಲವಾಗಿ 1931ರಲ್ಲಿ ಕಬ್ಬು ಸಂಶೋಧನಾ ಕೇಂದ್ರವಾಗಿ ಆರಂಭವಾದ ಈ ಸಂಸ್ಥೆ ನಂತರದ ದಶಕಗಳಲ್ಲಿ ಪೂರ್ಣ ಪ್ರಮಾಣದ ಕೃಷಿ ಸಂಶೋಧನಾ ಕೇಂದ್ರವಾಗಿ ಬೆಳೆಯಿತು. ಇಲ್ಲಿ ಒಂದು ಕೃಷಿ ವಿಶ್ವವಿದ್ಯಾಲಯ ನಿರ್ಮಾಣ ಮಾಡಬೇಕು ಎಂಬುದು ಹಲವಾರು ವರ್ಷಗಳ ನಮ್ಮೆಲ್ಲರ ಕನಸು ಇಂದು ನನಸಾಗಿದೆ. ಆದರೆ ಇದು ಕೇವಲ ಘೋಷಣೆಗೆ ಸೀಮಿತವಾಗಲಿಲ್ಲ. ಕೃಷಿ ಸಚಿವರಾದ ಶ್ರೀ ಎನ್ ಚೆಲುವರಾಯಸ್ವಾಮಿಯವರು ತಮ್ಮ ಅವಿರತ ಶ್ರಮದಿಂದ ಇದೇ ವರ್ಷ ಕಾರ್ಯಾರಂಭ ಮಾಡುವ ದಿಶೆಯಲ್ಲಿ ಕೆಲಸ ಮಾಡಿದ್ರು. 2025ರ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು 25 ಕೋಟಿ ರೂಪಾಯಿ ಆರಂಭಿಕ ಅನುದಾನ ನೀಡಿ ಮಂಡ್ಯದಲ್ಲಿ ನೂತನ ಕೃಷಿ ವಿಶ್ವವಿದ್ಯಾಲಯ ಘೋಷಣೆ ಮಾಡಿದ್ರು. ಕೃಷಿ ಮಂತ್ರಿಗಳು ಪ್ರಸ್ತಾಪ ಮಾಡದಂತೆ ಇದು 5ನೇ ವಿಶ್ವವಿದ್ಯಾನಿಲಯ. ನನಗೆ ನಿಮ್ಮ ಕೃಷಿ ಮಂತ್ರಿಗಳು ಚೆಲುವರಾಯಸ್ವಾಮಿ ಅವರು ಈ ವಿಷಯನ ಪ್ರಸ್ತಾಪ ಮಾಡಿದ್ರು. ನಮ್ಮಲ್ಲಿ ವಿಸಿ ಫಾರಂ ಇದೆ, ಬಹಳಷ್ಟು ಜಮೀನುಗಳಿದ್ದಾವೆ, ಅಲ್ಲಿ ಸಂಶೋಧನೆ ನಡೀತಾ ಇದೆ, ಅದನ್ನ ಕೃಷಿ ವಿಶ್ವವಿದ್ಯಾನಿಲಯವಾಗಿ ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ನನಗೂ ಅನಿಸ್ತು, ಬೆಂಗಳೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಇದೆ, ಅದನ್ನ ಬೇರ್ಪಡಿಸಿ ಮಂಡ್ಯದಲ್ಲಿ ಒಂದು ಕೃಷಿ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡತಕ್ಕಂಥದ್ದು ಅಗತ್ಯ ಅಂತೇಳಿ ಇದನ್ನ ಕ್ಯಾಬಿನೆಟ್ ಮುಂದೆ ಮಂಡಿಸಿ, ಕ್ಯಾಬಿನೆಟ್ ನಲ್ಲಿ ಕೆಲವು ಮಂತ್ರಿಗಳು ಅವರ ಭಿನ್ನಾಭಿಪ್ರಾಯಗಳನ್ನು ಹೇಳಿದ್ರು. ಆದರೆ ನಾನು ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಆಗಲೇಬೇಕು ಅಂತೇಳಿ ಒತ್ತಾಯಪೂರ್ವಕವಾಗಿ ಹೇಳಿದ್ರಿಂದ ಅವರೆಲ್ಲ ಸುಮ್ಮನಾದ್ರು. ಬಹುಶಃ ಮಂಡ್ಯ ಜನರಿಗೂ ಖುಷಿ ಆಯಿತು, ಚೆಲುವರಾಯಸ್ವಾಮಿಗೂ ಖುಷಿ ಆಯಿತು. ಚೆಲುವರಾಯಸ್ವಾಮಿಯವರ ಸಮರ್ಪಣೆಯ ಫಲವಾಗಿ ನೂತನ ಕೃಷಿ ವಿಶ್ವವಿದ್ಯಾಲಯ ಕಾರ್ಯಾರಂಭ ನಡೆಸ್ತಾ ಇದೆ ಮತ್ತು ಅದರ ಮೊದಲ ಹಬ್ಬವೇ 2025ರ ಡಿಸೆಂಬರ್ 5ರಿಂದ 7ರವರೆಗೆ ಆಯೋಜಿಸಿದ ಬೃಹತ್ ಕೃಷಿ ಮೇಳ. ವಿಸಿ ಫಾರ್ಮ್ ಆವರಣದಲ್ಲಿ 3 ದಿನಗಳ ಕಾಲ ನಡೆದ ಈ ಮೇಳವನ್ನ ಬರೋಬ್ಬರಿ 10 ಲಕ್ಷ ಜನರು ವೀಕ್ಷಿಸಿ ದಾಖಲೆ ಸೃಷ್ಟಿಸಿದ್ದಾರೆ. ಮೊದಲ ದಿನ 1.25 ಲಕ್ಷ, ಎರಡನೇ ದಿನ 3.75 ಲಕ್ಷ ಹಾಗೂ ಅಂತಿಮವಾಗಿ 5 ಲಕ್ಷ ಜನಸಾಗರ. ನಿರೀಕ್ಷೆಗೂ ಮೀರಿ 10 ಲಕ್ಷ ಜನರು ನಮ್ಮ ಕೃಷಿ ಕ್ಷೇತ್ರದ ಉತ್ಸಾಹವನ್ನ ತೋರಿದ್ದಾರೆ. ಇದು ನಮ್ಮ ಮಂಡ್ಯದ ರೈತರ ಏಕತೆಯ ಸಂಕೇತ. ನಮ್ಮ ಕಾಲೇಜು ವಿದ್ಯಾರ್ಥಿಗಳು, ಕೃಷಿ ವಿಜ್ಞಾನಿಗಳು, ಪ್ರಗತಿಪರ ರೈತರು, ರೈತ ಮಹಿಳೆಯರು, ಕೃಷಿ ಉದ್ಯಮಿಗಳು, ಅಗ್ರಿಟೆಕ್ ಕಂಪನಿಗಳ ಮಾಲೀಕರು, ಕೃಷಿ ಯಂತ್ರಗಳ ತಯಾರಕರು, ಸಂಶೋಧಕರು, ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರು, ಜನಸಾಮಾನ್ಯರು, ಕೃಷಿ ಆಸಕ್ತರು ಹೀಗೆ ಎಲ್ಲರೂ ಬಂದು ಹೊಸ ತಳಿಗಳು, ಹೈಬ್ರಿಡ್ ತಳಿಗಳು, ಕೃಷಿ ಯಂತ್ರೋಪಕರಣಗಳು, ಕೀಟ ನಿಯಂತ್ರಣ, ಅಂತರ್ಬೆಳೆಗಳ ಮಾಹಿತಿ ಪಡೆದರು. ದೇಶಿ ತಳಿಯ ಗೋವು ಪ್ರದರ್ಶನ, ಗಂಗಾತೀರ, ಕಾಂಕ್ರೇಜ್, ಜಫಾರ್ವಾದಿ ಎಮ್ಮೆಗಳು, ನಿತ್ಯ 25ರಿಂದ 30 ಲೀಟರ್ ಹಾಲು ನೀಡುವ ಈ ಅದ್ಭುತಗಳು ನಮ್ಮ ಹಳ್ಳಿಗಳಲ್ಲಿ ಹೊಸ ಭರವಸೆ ತುಂಬಿವೆ. ಗೋಮೂತ್ರ, ಸಗಣಿ ಉತ್ಪನ್ನಗಳು ಇದು ನಮ್ಮ ಸಾಂಪ್ರದಾಯಿಕ ಕೃಷಿಯನ್ನ ಜೀವಂತಗೊಳಿಸಿದೆ. 45 ಭತ್ತದ ತಳಿಗಳು, ಕಬ್ಬಿನ 17 ತಳಿಗಳು, ಒಂದೇ ಗಿಡದಲ್ಲಿ ಬದನೆಕಾಯಿ ಮತ್ತು ಟೊಮೆಟೊ, ಕಸಿ ಸಹಿತ ನಮ್ಮ ರೈತರ ಬದುಕನ್ನ ಸುಲಭಗೊಳಿಸುವ ಆವಿಷ್ಕಾರಗಳನ್ನ ಕಣ್ತುಂಬಿಕೊಂಡ್ರು. ಪ್ರೀತಿಯ ರೈತರೇ, ಈ ಕೃಷಿ ಮೇಳ ನಮ್ಮ ಮಂಡ್ಯದ ಮಣ್ಣಿನ ಗುಣವನ್ನ ಜಗತ್ತಿಗೆ ತೋರಿಸಿದೆ. ಇದು ಕೇವಲ ಮೇಳವಲ್ಲ, ನಮ್ಮೆಲ್ಲರ ಕನಸು ನನಸಾದ ಸಂಭ್ರಮದ ಕ್ಷಣ. ನಾಲ್ವಡಿ ಅವರ ದೂರದೃಷ್ಟಿ ಹಾಗೂ ಶ್ರೀ ಚೆಲುವರಾಯಸ್ವಾಮಿಯವರ ಶ್ರಮದ ಫಲವಾಗಿ ಮಂಡ್ಯದಲ್ಲಿ ನೂತನ ಕೃಷಿ ವಿಶ್ವವಿದ್ಯಾಲಯ ಜನ್ಮ ತಳೆದು ಈ ಭಾಗದ ಕೃಷಿ ಭವಿಷ್ಯಕ್ಕೆ ಹೊಸ ಮುನ್ನುಡಿ ಬರೆದಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಂಡ್ಯ ರೈತರ ಜಿಲ್ಲೆ, ಮೈಸೂರಿಗೆ ಮಂಡ್ಯಕ್ಕೆ ಒಂದು ಇತಿಹಾಸ ಇದೆ, ಶಿವಮೊಗ್ಗ, ಧಾರವಾಡ, ರಾಯಚೂರು, ಬೆಂಗಳೂರಿನಲ್ಲಾಗಿದೆ, ಇಲ್ಲೂ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಮಾಡ್ತಕ್ಕಂಥದ್ದು ಸೂಕ್ತ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದಾಗ ಮಂಡ್ಯದಲ್ಲಿ ಆಗಲಿ, ಮಂಡ್ಯ ಜನಕ್ಕೆ ಶಾಶ್ವತವಾದಂಥ ರೈತರಿಗೆ ಹೊಸ ಕೃಷಿಯನ್ನ ಎಲ್ಲ ತರದ ಪರಿಚಯವನ್ನ ಮಾಡ್ತಕ್ಕಂಥ ಹತ್ತಿರದಿಂದ ಕೃಷಿ ವಿಶ್ವವಿದ್ಯಾನಿಲಯ ಒಂದು ಕೊಡೋಣ, ಎಲ್ಲರೂ ಸಹ ಇದಕ್ಕೆ ಸಹಮತ ಕೊಡಬೇಕು ಅಂದಾಗ ಬಹುಶಃ ನಾನು ಆ ಕ್ಷಣವನ್ನ ಮರೀಲಿಕ್ಕೆ ಸಾಧ್ಯ ಆಗಲ್ಲ.
ಇಡೀ ಜಿಲ್ಲೆ ಜನರ ಪರವಾಗಿ, ಇಡೀ ಮೈಸೂರು ವಿಭಾಗದ ಪರವಾಗಿ ಹೃದಯಪೂರ್ವಕವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಬೇಕು. ಫಿಲಿಪೈನ್ಸ್ನ ರೈಸ್ ರಿಸರ್ಚ್ ಸೆಂಟರ್ನೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ರೋಗ ನಿರೋಧಕ ಭತ್ತದ ತಳಿಗಳನ್ನು ಬೆಳೆಯುವ ದಿಶೆಯಲ್ಲಿ ಈಗಾಗಲೇ ಮಾತುಕತೆ ನಡೆಸಲಾಗಿದೆ. ಹಾಗೆಯೇ ವಿಶ್ವವಿದ್ಯಾಲಯಗಳ ಪೀಠೋಪಕರಣಗಳ ಅಭಿವೃದ್ಧಿಗಾಗಿ 100 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ. ಅಂತಾರಾಷ್ಟ್ರೀಯ ಸ್ಯಾಂಡ್ವಿಚ್ ಸ್ನಾತಕೋತ್ತರ ಪದವಿ ರೈತ ನಾಯಕ ಕೆಎಸ್ ಪುಟ್ಟಣ್ಣಯ್ಯ ಅವರ ಹೆಸರಿನಲ್ಲಿ ಅಧ್ಯಯನ ಕೇಂದ್ರ ಸ್ಥಾಪನೆ ಮಾಡುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಈ ಮೇಳದಲ್ಲಿ ಘೋಷಣೆ ಮಾಡಿದ್ದಾರೆ. ನಾಡಿನ ಅನ್ನದಾತರ ಜೀವನ ಸುಧಾರಣೆಯ ಜೊತೆಗೆ ಗುಣಮಟ್ಟದ ಕೃಷಿಯನ್ನ ಅಳವಡಿಸಿಕೊಳ್ಳುವ ದಿಶೆಯಲ್ಲಿ ನಮ್ಮ ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದೆ.